ಅಮ್ಮ ಇನ್ನೂ ದೊಡ್ಡ ಬೇಕು. ಅಮ್ಮ ಇನ್ನೂ ಬೇಕು. ಅಮ್ಮ ನಂಗೆ ಸಣ್ಣ ಬೇಕು. ಅಮ್ಮ ನಂಗೆ ಸಣ್ಣ ಬೇಕು. ಅಮ್ಮ ನಂಗೆ ಸಣ್ಣ ಬೇಕು. ಇನ್ನೂ ಇಡು. ಬೇಡ, ನಂಗೆ ಸಣ್ಣ ಬೇಕು. ಇನ್ನೂ ಹೊಳಿಬೇಕು ಅವಳು. ನಿಮ್ಗೆ ಎಷ್ಟು ಜನ ಮೊಮ್ಮಕ್ಳು, ಎಷ್ಟು ಜನ ಮರಿ ಮೊಮ್ಮಕ್ಳು? ಅವ್ರಿಗೆ ಹೆಣ ಮುದ್ದು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹೊಸದಾಗಿ ಒಂದು ಚಾಲೆಂಜ್ನ ನನ್ನ ಮಗಳು ಕೊಡ್ತಾ ಇದ್ದೀನಿ. ಏನಂದ್ರೆ ಅದ್ರ ಉದ್ದೇಶ ಏನಂದ್ರೆ, ಲಾಸ್ಟ್ ವಿಡಿಯೋ ನೀವು ನೋಡಿದ್ದೀರಾ ನಮ್ಮದು ಬ್ಲಾಗ್ನ. ರಿಂಗ್ ರೋಡ್ ಚಾಲೆಂಜ್ ಅಲ್ಲಿ ನನ್ನ ಮಗಳು ಸಂಪೂರ್ಣವಾಗಿ ಸೋತಿದ್ದಾಳೆ. ಸಂಪೂರ್ಣವಾಗಿ ಟಾಸ್ಕ್ ನ ಕಂಪ್ಲೀಟ್ ಮಾಡಿದ್ರೆ ಸೋತಿದ್ದಾಳೆ. ಸಂಪೂರ್ಣವಾಗಿ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ ಅಂದ್ರೆ ಲೇಟ್ ಆಗಿ ಬಂದಿದ್ದೀನಿ. ಯಾಕಂದ್ರೆ ನೀವು ಕಾಫಿ ಅದೇ ಟಾಸ್ಕ್ ಅಲ್ವಾ. ಈಗ ಅದಕ್ಕೋಸ್ಕರ ಅವಳಿಗೊಂದು ಚೆನ್ನಾಗಿರೋದೊಂದು ಮುದ್ದಾಗಿರೋದೊಂದು ಪನಿಷ್ಮೆಂಟ್ ಕೊಡ್ತಾ ಇದ್ದೀನಿ. ಅದು ಯಾವ ತರ ಇರುತ್ತೆ ಅಂತ ಹೇಳ್ತೀನಿ ಬನ್ನಿ. ಇವರು ಏನ್ ಪನಿಷ್ಮೆಂಟ್ ಅಂತ ನಂಗೆ ಒಂದು ಚೂರು ಕ್ಲೂ ಕೊಟ್ಟಿಲ್ಲ. ಆಲ್ರೆಡಿ 3 days ಮೇಲೆ ಆಯ್ತು ನಾವು ವಿಡಿಯೋ ಮಾಡಿ. ನಾನೇನ್ ಪನಿಷ್ಮೆಂಟ್ ಅವ್ರಿಗೆ ಕೊಡ್ಬೇಕಂತ ಪ್ಲಾನ್ ಮಾಡಿದ್ದೆ, ಆದ್ರೆ ಅವ್ರು ನನ್ಗೆ ಏನ್ ಕೊಡ್ತೀನಿ ಅಂತ ಹೇಳಿರ್ಲಿಲ್ಲ. ಇವಾಗ ನಾನು ಇಷ್ಟೇ ಕೇಳಿದ್ರು ಹೇಳಿರ್ಲಿಲ್ಲ ಅವರು. ಹೌದು, ಹೇಳಿಲ್ಲ. ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಹೇಳಿಲ್ಲ. ಇವಾಗ ಹೇಳ್ತಾರಂತೆ. ಅದು ವಿಡಿಯೋ ಮುಂದೆನೆ ಹೇಳ್ತೀನಿ ಅಂತ ಹೇಳಿದ್ರು. ಅವ್ರು ಸಖತ್ ರಿಕ್ವೆಸ್ಟ್ ಮಾಡಿದ್ದು, ಆದ್ರೆ ನಾನು ಸಣ್ಣದೊಂದು ಕ್ಲೂ ಅಂತ ನಿಜ ಕೊಟ್ಟಿದ್ದೆ. ಏನಂತ ಹೇಳ? ಅದೇ ಟೆಂಪಲ್ ಅಂತ ಹೇಳಿದ್ರು. ಟೆಂಪಲ್ ಅಲ್ಲ, ನೀನು ಯಾಕೆ ಅಷ್ಟೊಂದು ಮರವು ನಿನ್ನ ಸುತ್ತಮುತ್ತ ಅಂತ ಅಂತ ಹೇಳಿದ್ದೆ. ನಾನ್ ಗೆಸ್ ಮಾಡ್ದೆ, ಅದ್ರಲ್ಲೂ ಗೆಸ್ ಮಾಡ್ದೆ. ಏನಂತ ಅಂದ್ರೆ ಯಾರ ಹತ್ರನಾದ್ರೂ ಹೋಗ್ಬಿಟ್ಟು ನಿಮ್ ಹೆಂಡತಿ ಹೆಚ್ಚ ನಿಮ್ಮ ಅಮ್ಮ ಹೆಚ್ಚ ಅಂತ ಕೇಳ್ಬೇಕೇನೋ ಅನ್ನೋದು ಥಾಟ್ ಇತ್ತು ನನ್ಗೆ. ಹೌದು, ಅದನ್ನ ಹೇಳಿದ್ಲು. ಅಷ್ಟೇ ಗೊತ್ತಾಗ್ತಾ ಇದ್ವಿ, ನೀನೇ ಹೇಳಕ್ ಹೋಗಿಲ್ಲ. ನಾನ್ ನನ್ ಚಿಕ್ಕ ಮಗಳು ಇಬ್ರು ಮಾತಾಡ್ಕೊಂಡಿದ್ವಿ. ಸಕ್ಕತ್ತಾಗೈತೆ ಟ್ವಿಸ್ಟ್ ಇದು. ಮಾಡಾಗತ್ತಾ ಹೇಳಿ. ಇನ್ ಪನಿಷ್ಮೆಂಟ್ ಅಂದ್ರೆ ನೀವೇನ್ ಕೊಟ್ರು ತಗೊಳ್ಳೇಬೇಕಲ್ಲ. ಚಾಲೆಂಜ್ ಚಾಲೆಂಜ್ ಹೇಳು. ಫಸ್ಟ್ ಚಾಲೆಂಜ್ ಮಾಡು. ಚಾಲೆಂಜ್ ಖಂಡಿತ ಮಾಡ್ತೀಯಾ? ಸೋಲಲ್ಲ ತಾನೆ ಇದ್ರಲ್ಲಿ? ಆಗತ್ತೆ, ಖಂಡಿತ ಆಗತ್ತೆ. ತುತ್ತ ಮುತ್ತ ಮೂವಿನಲ್ಲಿ ಪ್ರೇಮಂದು ಒಂದು ಸೀನ್ ಬರುತ್ತೆ. ಅದೇಳು. ಫುಲ್ಲು ಹರಳೆಣ್ಣೆ ಹಾಕೊಂಡು, ಹಣೆಗೆ ಇಷ್ಟ ಹಾಕೊಂಡು, ಸೀರೆ ಹಾಕೊಂಡು, ಒಂದು ಹೂ ಮುಡ್ಕೊಂಡು, ನೀನು ತಲೆ ಫುಲ್ಲು ಎಣ್ಣೆ ಹರಿತಾ ಇರ್ಬೇಕೀಗೆ. ನಿಜ, ಕೈ ಎಣ್ಣೆ ಹರಿತಾ ಇರ್ಬೇಕು. ಸಿಂಧೂರನ ದೊಡ್ಡದಾಗಿ ಇಟ್ಕೋಬೇಕು. ಕಣ್ಣು ಕಪ್ಪು, ಕಿವಿಗೆ ಓಲೆ, ಕೈಗೆ ಬಳೆಗಳು. ನೀನು ಅದ್ರ ಜೊತೆ ನೀನು ಟಾಸ್ಕ್ ಮಾಡ್ಬೇಕು. ನೀನು ಹೋಗಿ ಸಾಮಂತತಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀಯ, ನಿನ್ನ ಇಷ್ಟ. ಇದೇ ಟಾಸ್ಕ್. ಏನೇನ್ ಮಾಡಲ್ಲ ಅದೆಲ್ಲ ಈ ತರ ಮಾಡಿಸ್ಬೇಕಂತ ಯಾರು ಮಾಡಿರ್ಲಿಲ್ಲ ಈ ತರ ಟಾಸ್ಕ್ ನ. ಯಾರು ಕೊಟ್ಟಿಲ್ಲ, ನಾನ್ ಕೊಡ್ತಾ ಇದ್ದೀನಿ. ಪ್ಲಾನ್ ಬಂದಿದ್ದು ನಿಜ. ತುಂಬಾ ಚೆನ್ನಾಗಿರುತ್ತೆ. ಮಾಡ್ತೀಯಾ? ಮಾಡ್ತೀಯ? ಏನು ಮಾಡೋದಿಲ್ಲ, ಮಾಡ್ಲೇಬೇಕು. ನಾನು ಹೆಂಗ್ ಕಾಣ್ತೀನಿ ಅಂತ ನನ್ಗೆ ಇವಾಗ್ಲೇ ಇಮ್ಯಾಜಿನ್ ಮಾಡಿದ್ದು. ಸಕ್ಕತ್ತಾಗಿ ಕಾಣಿಸ್ತಾಳೆ, ಸೂಪರ್ ಕಾಣಿಸ್ತಾಳೆ. ಈ ಕಾಲದ ಹುಡುಗಿರಲ್ಲ ಆ ತರ ಇರಲ್ವಲ್ಲ. ನೀನಿರೋ ಚೆನ್ನಾಗಿರೋ, ಚೆನ್ನಾಗಿ ಕಾಣಿಸ್ತೇ ಕಡಂತೆ. ನಾನೆಲ್ಲೋ ಚೆನ್ನಾಗಿರೋದು ವಿಡಿಯೋ ಮಾಡಿಸ್ತಾರೆ ಅಂತ ಕ್ಲೀನ್ ಆಗಿ ರೆಡಿ ನಿಂತ್ಕೊಂಡಿದ್ರೆ ಈ ತರ ಮಾಡ್ತಿರಲ್ಲ. ಚೆನ್ನಾಗಿ ಕಾಣಿಸಲ್ಲ ನೀನು ಗೊಂಬೆ ತರ. ಗೊಂಬೆ ತರ ಇರ್ಬಾರ್ದು, ಡಿಫ್ರೆಂಟ್ ಆಗಿ ಕೊಡ್ಬೇಕು. ಈ ತರ ಟಾಸ್ಕ್ ನ ಯಾರು ಮಾಡಿಸಿಲ್ಲ. ಫಸ್ಟ್ ಟೈಮ್ ಅಮ್ಮ ಮಗಳು ಕೊಡ್ತಿರೋ ಟಾಸ್ಕ್ ಹೆಂಗೈತೆ. ನೆಕ್ಸ್ಟ್ ನಾನು ಆಯ್ತು ಕೊಡ್ತೀರ. ಚೆನ್ನಾಗಿರೋ ಸೀರೆ ಆದ್ರೂ ಕೊಡಮ್ಮ. ವೆಯ್ಟ್ ನೋಡಿ, ಸೇಮ್ ಪ್ರೇಮ್ ಅವರು ಅವಾಗೆಲ್ಲ ಹಾಕ್ತಾ ಇದ್ದಿದ್ದು ಸೀರೆ ಇದೇ ಸೀರೆ ತಗೊಂಡಿದೀನಿ ನೋಡಿ. ಇದೆಲ್ಲ ಎಲ್ಲಿಂದ ಬರುತ್ತೆ ನಿಮ್ಗೆ? ವಿಡಿಯೋ ಎಷ್ಟು ಚೆನ್ನಾಗಿ ಬಂತು ಗೊತ್ತಾ? ಅದ್ರ ಜೊತೆಗೆ ನೋಡಿ, ಈಗ ಈ ಸೀರೆ ತರ ಇದೇ ತರ ತಾನೇ ಅವ್ರು ಜಾಸ್ತಿ ಹಾಕ್ತಾ ಇದ್ದು. ಇನ್ನು ಪ್ರೇಮ್ ಸೀರೆ ಅದು ಫಿಲಮ್ಗಳು ನೋಡು, ಸಾಮಾನ್ಯವಾಗಿ ಈ ತರ ಸೀರೆಗಳನ್ನ ಜಾಸ್ತಿ ಉಪಯೋಗಿಸ್ತಾ ಇದ್ರು. ಓಲೆ ನೋಡು, ಯಾವ್ದಾರ ಒಂದ್ ಸೆಲೆಕ್ಟ್ ಮಾಡ್ಕೊ, ತಗೋ. ಓಲೆನ ತಗೊಂಬಂದ್ ಕೊಟ್ಟಿದ್ದೀನಿ. ಇದು ನಾನ್ ಮಾಡ್ಕೊಳ್ಳೋದು, ನಾನ್ ತಾನೇ ಹಾಕೊಳ್ಳೋದು. ಕೊಡು. ಹಾಕೋ. ಇಲ್ಲ ಇದನ್ನ ಹಾಕೋ, ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿ ಕಾಣೋದು ಮುಖ್ಯ ಅಲ್ಲ. ನನ್ನ ಮಗಳಿಗೆ ಈಗ ಓಲೆ ಕೊಟ್ಟಿದ್ದೀನಿ ಆಯ್ತಾ. ಈ ತರ ಆಸೆ ಅಂತ ಸಖತ್ ಇಷ್ಟ ನಿನಗೆ ರೇಗ್ಸೋದು. ನಿನಗೆ ಟಾಸ್ಕ್ ನಲ್ಲಿ ಒಂಥರ ಇರಿಟೇಟ್ ಮಾಡೋದು ಸಖತ್ ಇಷ್ಟ ನನಗೆ. ಈ ತರ ಅಮ್ಮನ ಯಾವತ್ತೂ ನೋಡಿಲ್ಲ ಅಲ್ವ ನೀವು?
ನೋಡಿ ಎಲ್ಲನೂ ಪ್ರಿಪೇರ್ ಮಾಡಿದ್ದೀನಿ. ಕೈ ಎಣ್ಣೆ ಆಯ್ತಾ, ಒಂದು ಬಟ್ಲು ಕಾಯಿಸಿ ಅದಕ್ಕೆಲ್ಲ ಥರ ಮಿಕ್ಸ್ ಮಾಡಿ ಎಣ್ಣೆ ಇಟ್ಟಿದ್ದೀನಪ್ಪ. ಇಲ್ಲಿ ನೋಡಿ ಬಳೆ, ಸರ, ಸಿಂಗರ್ ಟ್ಯೂಬ್ ನಮ್ಮ ಅವ್ವಗೆ ಹಾಕ್ತಾ ಇದ್ದಿದ್ದು ಮೊದಲೆಲ್ಲ. ನಮ್ಮ ಅವ್ವ ಇದನ್ನೇ ಹಾಕೋತಿದ್ದು ನಮ್ಮ ಅಜ್ಜಿ. ಓಲೆ ಎಲ್ಲನೂ ಇಟ್ಟಿದ್ದೀನಿ. ಆದರೆ ಒಂದೇ ಒಂದು ಮಿಸ್ಸು, ಹೂವು ಸಿಗ್ಲಿಲ್ಲ ನನಗೆ. ಹೂವನ್ನ ದೇವಸ್ಥಾನದ ತಗೊಂಡು ಕಾಕಡ ಹಾಕೋದವರು ಒಂದು ಮರ 2 ಮರ ತಗೊಂಡು ಹೂ ಯಾವ ಸಿಗುತ್ತೆ ನೋಡೋಣ. 2 ಮರ ಯಾರು ನೀನು ಒಂದ್ ಮರ ತಗೊಳಕ್ಕ ಆಗಲ್ಲ, ಆಗುತ್ತೆ. ಮುಡ್ಕೊಂಡಿರ್ತಾರೆ. ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು, ಅದೇ ಬೇಜಾರಾಗ್ತಾ ಇದೆ ನನಗೆ. ನಾನೀಗ ಡ್ರೆಸ್ ಚೇಂಜ್ ಮಾಡ್ಕೊಂಡಿದೀನಿ. ಎಣ್ಣೆ ಹಾಕ್ತಾರಂತೆ ತಲೆಗೆ, ಎಣ್ಣೆ ಹಾಕೆಲ್ಲ ಗಲೀಜ್ ಆಗ್ಬಿಟ್ರೆ ಅಂತ. ಅದು ಅಮ್ಮ ಅರಿಯಂಗೆಲ್ಲ ಹಾಕ್ಬೇಡಿ ಅಮ್ಮ, ಅರಿಯಕ್ಕೆ ಹಾಕೋದು. ಇಲ್ಲೆಲ್ಲ ಸ್ವಲ್ಪ ಉಬ್ಬತ್ರ ಎಲ್ಲ ಬಂದಿರುತ್ತೆ. ವಿಡಿಯೋನ ಚೆಕ್ ಮಾಡಿ ಸುತ್ತಮುತ್ತ ಇರೋದ್ರಲ್ಲಿ ಪ್ರೇಮ ರಮೇಶ್ ಅವ್ರಿಗೆ ಹೆಣ್ಣೊಡಕ್ ಬಂದಾಗ ಕಾಫಿ ಕೊಡಕ್ ಬರ್ತಾರಲ್ಲ, ಅವಾಗ ಸೀನ್ ನೋಡಿ ತುಂಬಾ ಚೆನ್ನಾಗಿದೆ. ಅಲ್ಟಿಮೇಟ್ ಆಗಿದೆ ಸೀನು. ಈಗ ನೋಡಿ, ಈಗ ಕಾಟನ್ ಅಲ್ಲಿ ಡಿಪ್ ಮಾಡಿ ಹಾಕಿದ್ರೆ ನೀಟಾಗಿ ಚಲ್ಬೇಡಿ, ರೂಟ್ಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ. ಬನ್ನಿ ಕೈ ಎಣ್ಣೆ ಚೆಂಡು ಮೊದ್ದಿಂಗಂದ್ರೆ ಒಂದ್ ಸ್ವಲ್ಪ ಹಿಂಗೆ ಹಾಕ್ಬಿಡ್ತೀನಿ ಅಪ್ಪಿ. ಗುಡು 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 ಅನ್ನೋ ಅಮ್ಮ ಅರಿಸ್ಬೇಡ. ಗುಡುಗುಳನೆ ಮೊದ್ಲು ಇಷ್ಟಪಡೋಳು ಸಣ್ಣದ್ರಲ್ಲಿ. ಮಾ ತಲೆಗೆ ಸ್ನಾನ ಮಾಡೋದ್ ಕಷ್ಟ ಆಗುತ್ತಮ್ಮ. ಬಿಡವ ನಾಳೆ ಇವತ್ ಬೇಡ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದೀನಿ, ಹೆಂಗಪ್ಪ ಸ್ನಾನ ಮಾಡೋದು ತಲೆಗೆ ಅಂತ. ಯೋಚನೆ ಮಾಡೋದು ಬೇಡ. ನಾನು ಹೇಳಿಲ್ವಾ, ನಾನು ಮಾತು ಕೊಟ್ಟಿಲ್ವಾ ನಿಂಗೆ, ನಾನು ಮಾಡಿಸ್ತೀನಿ ಅಂತ. ಈಗ ಯಾರಾದ್ರೂ ನೋಡಿದ್ರೆ ಅಮ್ಮ ಇವಳೇನ್ ಇವಾಗ ಡೇ ಹಾಕೋ ಬಂದವಳೆ ಹಿಂಗೆ ಬಗ್ದು ನನ್ ಕೂದ್ಲು ಹೋಗ್ಬಿಡ್ತೀವಲ್ಲಮ್ಮ. ಕೂದ್ಲು ಒಂದ್ ಕೂದ್ಲು ಇಟ್ಕೊಂಡ್ರೆ ಹಿಂಗ್ ತೊಟ್ಟತ್ತೇನೋ ಅನ್ಸ್ತಿದೆ ನಂಗೆ. ಹಂಗ ಆಗ್ತಿದ್ದೀರಾ? ಕೆಳಗಡೆನೆ ಕೂರಿಸ್ಬಿಟ್ಟಿದ್ದೀನಿ. ನೀಟಾಗಿ ಎಣ್ಣೆ ಹಚ್ಚೋದಕ್ಕಾಗ. ಯಪ್ಪ ಅನುಷಾ, ಇಸ್ ದಿಸ್ ಯು? ನೋಡಿ ರೆಡಿ ಆದ್ಮೇಲೆ ಹೆಂಗ್ ಕಾಣಿಸ್ತಾಳೆ, ಮುದ್ದಾಗಿ ಗೊಂಬೆ ದಂತು ಯಪ್ಪ ದೇವ್ರೆ, ನನ್ಗೆ ನಿಜವಾಗ್ಲೂ ಅದ್ ನೋಡಿರ್ಲಿಲ್ಲ. ಸೀನ್ ತೋರ್ಸಿದ್ರು ಇವಾಗ. ಹೆಂಗಿತ್ತ ಗಂಟೆತ್ತಾನೆ ಹಾಕೋದವಳು. ಗಂಟಲ್ಲ, ಈಗ ಬೈತೆಲ್ಲ ತೆಗೆದ್ಬಿಟ್ಟು ಬಾಚ್ತೀನಿ ಈಗ. ಓ ಗಂಟು ಬೇರೆ ಹಾಕ್ತಾರ ಅವಳಿಗೆ. ಇಲ್ಲಿ ನೋಡಿ, ಇಲ್ಲಿ ಅಮ್ಮ ಸಾಕು. ಹತ್ತಿನ ಇದ್ದಿದ್ದು ಕಾಟನ್ ಅಲ್ಲಿ ಇದ್ದಿದ್ದು ಎಣ್ಣೆ ವೇಸ್ಟ್ ಮಾಡಕ್ಕಾಗುತ್ತಾ, ಬಿಸಾಕಕ್ಕಾಗುತ್ತಾ? ಕಣಪ್ಪ, ಎಷ್ಟು ಬಾರ್ಬಿ ಡಾಲ್. ಎಷ್ಟು ನನ್ನ ರೇಗಿಸ್ತಿದ್ದೀರಾ ಆಗ್ಲಿಂದ. ಬರ್ತಿದ್ದ ನಿಜವಾಗ್ಲೂ ಬೆಳಗಿಂದ ನೆನ್ಸ್ಕೊಂಡು ನಂಗೆ ಅಣ್ಣ ಇಮ್ಯಾಜಿನ್ ಮಾಡ್ಕೊಳ್ಳೋದೇ ಒಂದು ಖುಷಿ ನನಗೆ. ಕಡಿತದೆ ಎಣ್ಣೆ, ಅಡಿತೈತೆ ಸುಮ್ಮಕೋ. ಅಯ್ಯೋ ಕಡಿತೈತಲ್ಲಿ. ಫಾರ್ ದ ಫಸ್ಟ್ ಟೈಮ್ ಯಾರಿಗ್ ಮಾಡಿರ್ಲಿಲ್ಲ, ನಾನ್ ಮಾಡ್ತಾ ಇದ್ದೀನಿ. ಅದು ಖುಷಿ ಪಡಿ. ಹರಳೆಣ್ಣೆ ಕೊಡ್ದಿರೋ ಮುಖ ತರನೇ ಆಗೋಳ. ಸಿಕ್ಕು ಫಸ್ಟೇ ಹೊಡ್ಕೊಂಡು. ಸಿಕ್ಕೇನಿಲ್ಲ, ಬೈತಾರೆ ಕರೆಕ್ಟ್ ಆಗೈತೆ ನೋಡು. ಇಲ್ಲ ಅನ್ಸುತ್ತೆ. ಸಾಕು ಬಿಡು, ಸರಿ ಬಂತು. ಅಂತ ಇಲ್ಲ ಸರಿ ಇದೆ. ಮತ್ ಯಾಕೆ ಮಾಡ್ತೀರಾ ಬಿಡಮ್ಮ? ಪನಿಷ್ಮೆಂಟ್ ಅದು. ಪನಿಷ್ಮೆಂಟ್ ಮತ್ತೆ ಯಾಕೆ ಸೋಲ್ಬೇಕಿತ್ತು? ಈ ಚಾಲೆಂಜ್ಗೋಸ್ಕರ ನನಗೆಲ್ಲ ಅವತ್ತು ಹೇಳಿದ್ದೆ ಅಲ್ವಾ, ಕನ್ಸಲ್ಲೂ ನೆನೆಸ್ಕೋಬಾರ್ದು ನೀನು, ಆ ಥರ ಪನಿಷ್ಮೆಂಟ್ ಕೊಡ್ತೀನಿ ಅಂತ. ರೈಟ್ ಗೊತ್ತಾಯ್ತಲ್ಲ? ನಂಗೆ ಗೊತ್ತಿಲ್ಲ. ಅದು ಎಣ್ಣೆ ಹಾಕಿರುತ್ತಲ್ವಾ, ಗಿಂಚ್ಕೊಡುತ್ತೆ. ಅದು ಹೆಂಗೆ ಬಾಚರು ಸರಿಗ್ ಬರಲ್ಲ ಒಟ್ಟಿನಲ್ಲಿ, ಅದಕ್ಕೆ ಹಿಂಗೆ ಹಾಕ್ತೀನಿ. ನನ್ನ ಇಮ್ಯಾಜಿನೇಷನ್ ಅಲ್ಲಾದ್ರೂ ಚೆನ್ನಾಗಿ ಕಾಣಿಸ್ತಿದ್ಲು, ಈಗ ಹಂಗೂ ಕಾಣಿಸಲ್ಲ. ಅವು ಬೇಡ, ಜಸ್ಟ್ ಎಲ್ಲ ಅವಳೆ ಹಾಕೊಂಡವಳೆ ಮುಖಕ್ಕೊಂದು ಮಣ ಮೇಕಪ್ನ. ಮೇಕಪ್ ವಿಡಿಯೋ ಅಂದ್ರೆ ಮೇಕಪ್ ಮಾಡ್ಕೊಂಡು ಬರೋದವಳು. ಸಾಕು ಸಿಂಪಲ್ ಆಗಿ ಅದು. ಈಗ ಫಸ್ಟು ಸೀರೆ ಉಡ್ಸ್ಕೊಂಡು ಕರ್ಕೊಂಡ್ಬರ್ತೀನಿ. ಅಟ್ಲೀಸ್ಟ್ ಸೀರೆನಾದ್ರೂ ಚೆನ್ನಾಗಿ ಉಡ್ಸಮ್ಮ ಅಂದ್ರೆ ನೋಡಿ ಹಿಂಗ್ ಉಡಿಸ್ಕೊ. ಪ್ರೇಮನೇ ಹಿಂಗೆ ಉಟ್ಟಿರೋದು ಸೀರೆ, ಅದಕ್ಕೆ ಹಿಂಗೆ ಉಡಿಸಿರೋದು ನೋಡಿ. ನಾನು ಇಷ್ಟು ಚೆನ್ನಾಗಿ ಸೀರೆ ಎಲ್ಲ ಐರನ್ ಮಾಡಿ ಇಟ್ಟಿದ್ದಾರೆ ಅಂತ ಅಟ್ಲೀಸ್ಟ್ ಸೀರೆನಾದ್ರೂ ಚೆನ್ನಾಗಿ ಉಡಿಸ್ತಾರೆ ಅಂತ. ಉಡಿಸ್ಬಿಡ್ತಾರೆ. ಇನ್ನೂ ಉಡ್ಸಿಲ್ಲ ನೀನು. ನೋಡೇ ಇಲ್ಲಿ ಅನುಷ್ಠ ಸ್ವಲ್ಪ ದಪ್ಪ ಆಗೋ ಅನುಷ್ಠ, ನೀನ್ ನೋಡಕ್ ಆಗ್ತಾ ಇಲ್ಲ. ಒಳ್ಳೇದಾಗಿದೆ. ಇನ್ನಾದ್ರೂ ಅರಿಶಿನ, ಕುಂಕುಮ, ಬಳೆ, ಓಲೆ ಮನೆಗೆ ಹಾಕೊಳ್ಳೋದು ಸ್ವಲ್ಪ ಕಲೀರಿ. ಹಣೆಗೆ ನನ್ಗೆ ಹೇಳ್ತೀನಿ. ನಾನು ಓಲೆ ಹಾಕ್ತೀನಿ, ಹಣೆಗೊಂದಿಲ್ಲ. ಒಂದಿನಕ್ಕಾರ್ವೆ ನಾನು ಹಿಂಗ ಹಾಕೊಳ್ಳಲ್ಲ ಅಂತಾನೆ ಈ ತರ ಪನಿಷ್ಮೆಂಟ್ ಕೊಟ್ಟಿದ್ದೀರಾ ನೀವು? ಹಂಗೂ ಅನ್ಕೋ. ಅದು ದಪ್ಪ ಇದೆ. ಮೊದ್ಲೇ ನಮ್ ಕಿವಿಗೆ ಹೋಗಕ್ಕೆ 2 ವರ್ಷದ ಮೇಲೆ ಆಯ್ತು. ಎಲ್ಲ ಒಂದೊಂದ್ಸಲ ಹಾಕೋದ್ ನಾನು ಅಷ್ಟೇ ಹೋಗಲ್ಲ ಅನ್ಕೋತೀನಿ. ಅದು ಹೋಗದೆ ಅಂದ್ರೆ ಮಾಮೂಲಿ ಆರ್ಟಿಫಿಷಿಯಲ್ ನಾನು ಟ್ರೈ ಮಾಡ್ತೀನಿ. ತೀರಾ ಆಗಿಲ್ಲ ಅಂದ್ರೆ ಪನೀರ್ ನೋಡೋಣ, ಟ್ರೈ ಮಾಡ್ತೀನಿ. ಮೈ ಹಿಂಗೆ ಕೂರಿಸ್ಬೇಕು ನೀನ್ ಇವತ್ತು. ಯಾಕೆ ಬಂದ್ಬಿಡು. ಈಗ ಪಕ್ಕ ದೇಸಿ ಹುಡುಗಿ
ಎಲ್ಲ ಈ ಕಡೆ ತಿರ್ಗು. ನಾನಕ್ಕೆ ಹಾಕಿದ್ದೀನಿ ಗೊತ್ತಾ ಅವಳಿಗೆ ನೋಡು. ಬ್ಲಾಸ್ಟ್. ನನ್ಗೇನು ಅನಿಸ್ತಿಲ್ಲ, ಯಾಕಂದ್ರೆ ಅಮ್ಮ ನನಗೆ ಗೊತ್ತಿಲ್ಲ ಇದು ಬ್ಲೌಸ್ಗೆ ಆದ್ರೆ ಗೊತ್ತಿಲ್ಲ ನಂಗೆ. ಕಡೆ ಹಾಕಿದಿರಲ್ಲ ನಿನ್ಗಿನೇ ಹೆಚ್ಚಲ್ಲ ನನ್ನ ಬ್ಲೌಸ್ ಉಂಟವ. ಹಳೆ ಸೀರೆ ಅದಕ್ಕಂತವ್ರೆ. ಅದೇ ರೇಷ್ಮೆ ಸೀರೆ ಕೊಡೋರಿ, ರೇಷ್ಮೆ ಸೀರೆ ಕೊಡ್ಬೇಕಿತ್ತು. ನೋಡ್ತಿದೆ ನಾನು ಅದಕ್ಕೆ ಹಂಗೆ ಮಾಡಿದ್ನ, ಸುಮ್ಮನಿರು. ಅಸ್ಸಲಾಮು ಅಲೈಕುಂ ಮೇಡಮ್ ಜಿ. ಅನುಷಾ ಸುಮ್ಮನಿರಪ್ಪಿ. ಮಾಮೂಲಿ ಇದೆ ಹಾಕೋಗು. ಅದಕ್ಕೆ ಹೇಳೋದು ಹೆಂಗ್ ಹಾಕೋತಿರೋ ಮುಂದಕ್ಕೆ ಗೊತ್ತಿಲ್ಲ ನಂಗೆ. ಅಮ್ಮ ನೋಡು, ನಾನು ಹಾಕಿದ್ದೀನಿ. ನಿನ್ ತಪ್ಪದು, ಓಲೆ ಹಾಕ್ಬೇಡ ನೀನು. ಏನ್ ಬಂದಿದ್ದೀಗಿ? ಅಮ್ಮ ನಾನು ಅವತ್ತಿಂದನೂ ಹೇಳ್ತಿದ್ದೀನಿ ನಾಲ್ಕು ಕಿವಿಗೇನಾದ್ರು ಅಂತ. ಅಲ್ಲಿ ನೋಡ್ರಿ ಹೆಂಗೆ ಕೆಂಪಾಕುದೈತೆ ಕೊಡು. ಇವತ್ತು ಇವಳಿಗೆ ಅಂತ ಸಿಂಗಲ್ ಟೂಬ್ ತರಿಸಿರೋದು ನೋಡಿ. ನಮ್ಮ ಅವ್ವಂಗೆ ಯಾವಾಗ ನಮ್ಮ ಅಜ್ಜಿಗೆ ಹಿಂಗೆ ಹಚ್ಕೊಂಡು ಹಿಂಗೆ ಬೆಳೀತಾ ಇದ್ದಿದ್ದು ಹಿಂಗೆ. ಅಮ್ಮ ಅಟ್ಲೀಸ್ಟ್ ಅದನ್ನಾದ್ರೂ ಕಡಿಮೆ ಇಡಮ್ಮ. ಇದನ್ನೇ ಮೇನ್ ಇದೆ. ನನ್ ಬೇಡ, ನಾನು ಮಾಡಲ್ಲ ಅಮ್ಮ. ಸೋತೆ ಅಮ್ಮ, ಸೋತಿರೋದಕ್ಕೆ ಪನಿಷ್ಮೆಂಟ್. ಎಣ್ಣೆ ನೋಡಿ ಹೆಂಗ್ ಹರಿತಾ ಸೋತವಳೆ ಮತ್ತೆ ಸೋತೆ ಅಂತಾಳೆ. ಸುಮ್ಮನೆ ಇರು, ಸುಮ್ಮನೆ ಇರು. ಅಯ್ಯೋ ಹಂಗಾಗಲ್ಲ ತಡಿ. ಸಾಕು ಬಿಡಮ್ಮ. ಶಬಾ, ಅನುಷಾ. ಅಮ್ಮ ಸಾಕು ಅಮ್ಮ. ಅದು ಟಾಸ್ಕ್ ಅಲ್ವಾ? ನೀನ್ ನನಗೆ ಕೊಟ್ಟಾಗ ನಾನು ಹಂಗೆ ತಗೋತೀನಿ. ಅವಳು ದೊಡ್ಡದಾಗಿ ಇಟ್ಟಿರ್ತಾರೆ. ಅಮ್ಮ ಇನ್ನೂ ದೊಡ್ಡ ಬೇಕು. ಚಂದ್ರ ಅಮ್ಮ ಇನ್ನೂ ಬೇಕು. ಅಮ್ಮ ನಂಗೆ ಸಣ್ಣ ಬೇಕು. ಅಮ್ಮ ನಂಗೆ ಸಣ್ಣ ಬೇಕು. ಅಮ್ಮ ನಂಗೆ ಸಣ್ಣ ಬೇಕು, ಇನ್ನೂ ಇಡು. ಮೂರಿಟ್ಟಿದ್ದೀನಿ ತಗೋದಿಲ್ಲ. ಬೇಡ, ನಂಗೆ ಸಣ್ಣ ಬೇಕು, ಇನ್ನೂ ಹೊಳಿಬೇಕು ಅವಳು. ಕಮ್ಮಿ ಇದು ಅನಿಸ್ತೈತಲ್ಲ. ಅಜ್ಜಿ ನಿಮ್ಗೆ ಎಷ್ಟು ಜನ ಮೊಮ್ಮಕ್ಳು, ಎಷ್ಟು ಜನ ಮರಿ ಮೊಮ್ಮಕ್ಳು? ಈಗಲೇ ಸಕ್ಕತ್ ಬಂದಿದ್ದು ಈಗಲೇ. ಚೆನ್ನಾಗಿಲ್ವಾ? ನೋಡ್ಕೊಳಕ್ಕೂ ನಂಗೆ ಇಷ್ಟ ಆಗ್ತೀನಿ. ನಿಜ ಕಾಣಿಸ್ತಾ ಇದೆಯಾ? ನೋಡ್ಕೊಂಡು ಇನ್ನ ಫೀಲ್ ಮಾಡ್ಕೊಳ್ಳೋದು ಸುಮ್ಮನೆ. ಇಲ್ಲ, ಚೆನ್ನಾಗಿ ಕಾಣಿಸ್ತಿದ್ಯಾ? ಹೋಗಿ ನೋಡು. ಪ್ರಾಮಿಸ್ ಚೆನ್ನಾಗಿ ಕಾಣಿಸ್ತಿದ್ಯಾ? ನೀನೇ ಚೆನ್ನಾಗಿ ಕಾಣಿಸ್ತಿರೋದು ನಿಜವಾಗ್ಲೂ. ಹೆತ್ತವ್ರಿಗೆ ಹೆಣ ಮುದ್ದು. ನೋಡು ಚೆನ್ನಾಗಿಲ್ವಾ? ನಿಜ ಚೆನ್ನಾಗಿಲ್ವಾ? ನೋಡಿ ಇಲ್ಲಿ ಕೈಯಲ್ಲಿ ನೀಟಾಗೊಂಡ ಝೂಮ್ ಆಗಿ ತೋರಿಸು ಪ್ರೇಮ. ಕೂತಿದೆ ಎಣ್ಣೆ. ಅದು ಕರೆಕ್ಟ್ ಆಗಿ ಬಿಟ್ಟಿದ್ರೆ ಸೈಡಿಗೆ ಇಟ್ಟಿದ್ದೀರಲ್ಲ. ಹೂವನ್ನು ಮುಡಿಸ್ಬೇಕು ಚಿನ್ನಿ ಅಷ್ಟೇ ನೀವು. ದಿಸ್ ಇಸ್ ಅನುಷಾಸ್ ಔಟ್ಫಿಟ್. ಲಿಪ್ಸ್ಟಿಕ್ ಹಾಕೋ ಹೋಗು ಅನುಷಾ. ನೋಡು ಪ್ರಿಯಾ, ಶಾ ಹೋಗ ಹಾಕೋ ಅನುಷಾ. ಯಾವ ರೀತಿ ಫೀಲ್ ಆಗ್ತಾ ಇದೆ? ಇವತ್ತು ಕಾಂಬಿನೇಷನ್ ಸೇಮ್ ಇದೆ ಕಲರು, ಅದಕ್ಕೆ ಒಂದ್ಸರಿ ಹಾಕಿ ನೋಡ್ತಾ ಇದೆ. ಇದ್ರಲ್ಲಿ ಹೆಂಗ್ ಕಾಣಿಸ್ತಾಳೆ? ಹೂವನ್ನು ಮುಗಿಸಿಲ್ಲ, ಸಕ್ಕತ್ತಾಗಿ ಕಾಣಿಸ್ತಿದೀಯ ನೀ. ಚೆನ್ನಾಗಿದೆ ಬವ್ವ ಚಿನ್ನಿ. ಸಾಕು ಸಾಕು ಚೆನ್ನಾಗಿದೆ ಬವ್ವ. ನೀವು ಮಾತ್ರ ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಡ್ತೀನಿ. ನನ್ಗೆ ಹಿಂಗ್ ಕರ್ಕೊಂಡು ಹೋಗ್ತಿದ್ದೀರಲ್ಲ. ನಾನೇನ್ ಕೊಡಿ ನಿಮ್ ಪನಿಷ್ಮೆಂಟ್. ನಾನೇ ಇಟ್ಕೊಳ್ಳಿ, ನಾನು ಇಟ್ಕೊಳ್ಳಲ್ಲ. ನೋಡಿ ನಾನು ಗಾಡಿ ಓಡಿಸ್ಬಾರ್ದಾ? ಗೊತ್ತಿಲ್ಲ. ಎಣ್ಣೆ ಹೆಂಗ್ ಹರಿತದೆ. ಅರಿಗೆ ಈಗ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇರೋದು ಅವ್ರಿಗೆ. ಚಪ್ಪಲಿ ಸ್ಟ್ಯಾಂಡ್ ಹತ್ರ ನಿಂತ್ಕೊತಾರ. ಅವಳೇ ತೆಗಿ ಫಸ್ಟ್. ಗಾಡಿ ಪ್ಲೀಸ್. ಇಷ್ಟ ಆಗ ಸಾಕ ನನಗೆ. ಬಾ, ನಾಚಿಕೆ ಯಾಕೆ? ಶೂ ತಗೊಂತಿದ್ದಾರೆ. ನಂಗೆ ಅಚೀವ್ ಮಾಡ್ಬೇಕಂತ ಇಬ್ರು ಪಣ ತೊಟ್ಟು ನಿಂತ್ಕೊಬಿಟ್ಟಿದ್ದಾರೆ.
ಗಾಯ್ಸ್ ನನ್ನ ಸ್ಟ್ರಗಲ್ ನೀವು ನೋಡೋಕ್ಕಾಗಲ್ಲ ನೋಡಿ ಗಾಯ್ಸ್. ಇವಳದ್ರಲ್ಲೂ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಮತ್ತು ನಮ್ಮ ಅಮ್ಮನ ಕ್ಯಾಮ್ರಾ ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ನಾನು. ಯಪ್ಪ ಸ್ವಲ್ಪ ಮುಡ್ಸಮ್ಮ, ಜಾತ್ರೆ ಮಾಡ್ಬಿಡಿ. ಅಯ್ಯೋ ದೇವ್ರೆ, ಲೈಫಲ್ಲಿ ಈ ಥರ ರೆಡಿ ಆಗಿಲ್ಲ ನಾನು. ನೀನು ಹಿಂಗೆ ಆಡಿದ್ರೆ ಇಲ್ಲಿ ಬಳೆ ಐತೆ, ಬಳೆ ತೊಡಿಸ್ಬಿಡ್ತೀನಿ ಆಮೇಲೆ. ಇಲ್ಲೊಂದು ಈಗ ಪೂಜೆ ಸಾಮಾನು ತಗೋ. ಪೂಜೆ ಸಾಮಾನು ಕೈ ಬಿಡು. ಕೈ ಬಿಡು, ಕೈ ಬಿಡು. ನೀಟಾಗಿ ಕೈ ಇಟ್ಕೊ. ಇದನ್ನ ಇಟ್ಕೋಬೇಕು. ಇದನ್ನ ಇಟ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಬ. ಕ್ಯಾಮ್ರಾ ಕೂಡ ಆರ್ಡ್ರೆಲ್ಲ ಮಾಡಬೇಕು. ನಾನು ಹೋಗಂಗಿಲ್ಲ, ಅವ್ರಿಬ್ರು ಕಳಿಸ್ತಾ ಇದ್ದೀನಿ. ಬಾಯ್, ಹುಷಾರು. ಪೂಜೆ ಮಾಡಿ ಮುಗಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಬಾ, ಆಯ್ತಾ? ಹ್ಞೂ ಒಳಗಡೆ ಹೋಗು ಬೇಗ. ಕೊಡಿಲಿ ಅದು ಆ ಕಡೆ ಇಟ್ಬಿಟ್ಟು ಮಾಡು. ಏಯ್ ಒಂದೇ ಏಟು ಹೊಡೆದ್ಬಿಟ್ಟಲ್ಲ ಪ್ರಿಯಾ. ಬಾ. ಎಷ್ಟು ಅಚೀವ್ ಆಗ್ತದೆ ಗೊತ್ತಾ ಗೈಸ್. ಈಗ ಪೂಜೆ ಮಾಡಿ ಅರ್ಚನೆ ಎಲ್ಲ ಮಾಡಿಸಾಗಿದ್ದೀವಿ. ಇದೊಂದು ರೌಂಡ್ ಬಂದು ಒಂದು 2 ನಿಮಿಷ ಕೂತಿದ್ದು ಆಚೆ ಹೋಗ್ತೀವಿ. ಬನ್ನಿ ಹೋಗೋಣ. ಅನುಷಾ ಅಜ್ಜಿ ಲಕ್ಕಿಗೆ ಇವತ್ತು ಯಾರು ಜಾಸ್ತಿ ಜನ ಇಲ್ಲ. ಇಲ್ಲೂ ಮಾಡಿಸ್ಬೇಕು. ಇಷ್ಟು ಶಕ್ತಿ ಆಗ್ತಿದೆ. ಇಲ್ಲ 2 ನಿಮಿಷ ಕೂತಿದ್ದು ಹೋಗ್ತೀನಿ. ಇಷ್ಟು ಶಕ್ತಿ ಆಗ್ತಿದೆ ಗೊತ್ತಾ? ನೀನು ಹಾಕೊಂಡಿದ್ರೆ ಗೊತ್ತಾಗ್ತಿದೆ. ಆಚೆ ಬಂದಿದ್ದೀವಲ್ವಾ, ಅದಕ್ಕೆ ಹಂಗೆ ಅನಿಸ್ತಿದೆ ಅಷ್ಟೇ. ಆಗ್ತಿದೆ ಯಾವ ಲೆವೆಲ್ಗಂದ್ರೆ ಎಂಥದಿಲ್ಲ ಬಿಡು, ಚೆನ್ನಾಗೈತೆ. ಒಳ್ಳೆ ಹೊಸದಾಗಿ ಮದುವೆ ಆಗಿ ಹುಡುಗಿ ಥರ ಕಾಣಿಸ್ತಿದ್ಯಾ? ಯಾವ ಕಡೆಯಿಂದ ಗೊತ್ತಿಲ್ಲ. ಎಷ್ಟಂದೆ? 250. ಇಲ್ದಿರೋ ಖುಷಿ ಇಲ್ಲ ನೋಡಿ, ಹೇಳ್ತಿಲ್ವಾ? ಸ್ಮೆಲ್ಲು ನನಗೆ ತಲೆ ನೋವು ಬಂತು. ನಂಗೆ ಆಗಲಿಲ್ಲ. ಎಷ್ಟು ಬ್ಯಾಕ್ ಗ್ರೌಂಡ್ ಎಲ್ಲ ಸಕ್ಕತ್ತಾಯ್ತು. ಶೆಕೆ ಆದ್ರೆ ಗಾಳಿ ಏನೋ ಹಂಗೆ ಬೀಸ್ತೈತೆ ಕಣಿಸ್ತಿದ್ರು. ನೋಡು ಎಷ್ಟು ಗಾಳಿ ಬೀಸ್ತೈತೆ ಅಂತ. ಸರಿ ಬನ್ನಿ ಹೋಗೋದ ಸಾಕು. ಹೆಂಗ ಅನಿಸ್ತಪಿ? ದೇವಸ್ಥಾನದಲ್ಲಿ ಏನಂದ್ರು ಒಳಗಡೆ ನಾನು ಬರೋಕ್ಕಾಗಿಲ್ಲ. ಯಾರು ಏನು ಅನ್ಲಿಲ್ಲ. ಅರ್ಚನೆ ಮಾಡಿಸ್ದ? ನೋಡ್ಕೊಂಡು ಹೋದ್ರು ಅಷ್ಟೇ. ಹಾಯ್ ಹೇಳ್ಬೇಕಿತ್ತು. ನೋಡಿ ಎಷ್ಟು ಚೆನ್ನಾಗಿ ಲಕ್ಷಣವಾಗಿ ಕಾಣಿಸ್ತಿದ್ಯಾ. ನಂದೇ ದೃಷ್ಟಿ ಬಿದ್ದಿರುತ್ತೆ ಅಪ್ಪಿನಿಗೆ. ದೃಷ್ಟಿ ತೆಗೆದ್ಬಿಡು, ಮನೆಗೆ ಹೋಗ್ಬಿಡು. ನೀನ್ ಬಿಡು, ನಿನ್ನ ಅಜ್ಜಿ ಥರ ಹಂಗೆ ಇಟ್ಕೊಬೇಡ ಬಿಡು. ಮಾಡಿರೋ ಅಜ್ಜಿ ತರ ಕಾಣೋದು. ನಡಿ ಅಜ್ಜಿ ಕಾಲದಲ್ಲಿ ಅಜ್ಜಿ ಹಿಂಗೆ ರೆಡಿ ಆಗಲ್ಲ. ನಡೀರಿ. ಏಯ್ ಸಖತ್ತಾಗಿದೆ, ಸುಮ್ಮನೆ ಇರು. ಫ್ರೀಡಮ್ ಫೈಟರ್ ತರ ಕಾಣಿಸ್ತಾ ಇದೀನಿ. ಫ್ರೀಡಮ್ ಫೈಟರ? ನೀನು ಫ್ರೀಡಮ್ ಫೈಟರ್ ಅಲ್ಲ, ಫ್ರೀಡಮ್ ಡೆಸ್ಟ್ರಾಯ್ ಮಾಡೋ ಫೈಟರ್ ನೀನು. ನಮ್ಮ ಮನೇಲಿ ಫ್ರೀಡಮ್ ಫೈಟರ್ಸ್ ಹಿಂಗೆ ಇರ್ತಿದ್ರು. ಫ್ರೀಡಮ್ ಡೆಸ್ಟ್ರಾಯ್ ಮಾಡೋದು ನಮ್ಮ ಮನೇಲಿ ಅನುಸಾನೆ. ಅಳುಪುಟ್ಲು ಅಲ್ಲ, ಕರೆಕ್ಟ್ ಕನ್ನಡ ಮಾತಾಡೋದು. ಅರಳ್ ಬಿಟ್ಟಳು. ಬಾ ಹತ್ರ ಬಾ, ಹತ್ರ ಬಾಲಿ. ಬೆಳಕು ಒಂಥರ ರಿಫ್ಲೆಕ್ಷನ್. ಅರಳ್ ಬಿಟ್ಲು. ನಿಂಗೆ ಕರೆಕ್ಟಾಗಿ ಹೂವು ಸಿಕ್ತು. ತಿರ್ಗೋ ಹೂ ತೋರಿಸು ನೋಡಲಿ. ಅಯ್ಯಯ್ಯ, ನಿನ್ನ ಜಡನೇ ಇಷ್ಟಪ್ಪ ಐತೆ, ಹೂನೇ ಅಷ್ಟಪ್ಪ ಐತೆ. ಕರೆಕ್ಟಾಗಿ ಸಿಕ್ತು. ಆದರೆ ಮಲ್ಲಿಗೆ ಸಿಕ್ತು ನನಗೆ, ಕಾಕಡ ಸಿಗ್ಲಿಲ್ಲ. ಅದರಲ್ಲಿ ಕಾಕಡ ಮುಡ್ಕೊಂಡಿದ್ದು. ಹೋಗ್ಲಿ ಬೇಡ, ನಮ್ಗೆ ಕಾಫಿ ಕೊಡ್ಬೇಕಲ್ಲ ನೀನು. ಕಂಪ್ಲೀಟ್ ಮಾಡ್ಬಿಡ್ತೀರಾ? ನೋಡಿ ಈಗ ನನ್ನ ಮಗಳ ಔಟ್ಫಿಟ್ ಹೆಂಗಿದೆ, ಸಕ್ಕತ್ತಾಗಿದೆ ಅಲ್ಲ. ನಂಗಂತೂ ಖುಷಿ ಆಯ್ತು. ಅದಕ್ಕೇನು ಅನ್ನಿಸ್ತಾನಿಲ್ಲ, ಚೆನ್ನಾಗೇ ಮಾಡ್ಬಿಟ್ಟು ಬಂತಪ್ಪ. ನಾನು ಪಾಪ ಅನ್ಕೊಂಡೆ ಸ್ಟಾರ್ಟಿಂಗು. ನಾನು ಟಾಸ್ಕ್ ಕೊಟ್ಟಾಗ ಇವಳು ಒಪ್ಕೊಳ್ಳಲ್ಲ, ಹಿಂಗೆ ಮನೆದೇನಾದ್ರು ಕೆಲಸ ಮಾಡಿಸ್ಕೊಂಡ್ಬಿಡೋಣ ಅಂತ ಅನ್ಕೊಂಡೆ. ಅದೇ ಟಾಸ್ಕ್ ನನಗೆ ಕೊಟ್ಟಿದ್ರೆ ಯಪ್ಪ ನಾನಂತೂ ಮಾಡ್ತಾನೆ ಇರಲಿಲ್ಲ. ಇಲ್ಲ ಬಿಡು. ಒಂದೊಂದು ಮೂಮೆಂಟ್ ಅಲ್ಲಂತೂ ಅಜೀಬ್ ಆಯ್ತು. ಮುಖ ಮುಚ್ಕೊಂಡ್ ಬಂದ್ಬಿಟ್ಟೆ. ಈಗ ಹೆಂಗ ಅನಿಸ್ತೈತೆ ಫೀಲಿಂಗ್? ಏನಿಲ್ಲ, ಏನು ನಾರ್ಮಲ್ ಸೀರೆ ಉಟ್ಕೊಂಡಿದ್ದೀನಿ, ಒಂಚೂರು ದಪ್ಪ ಕುಂಕುಮ ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡಿದ್ರ ಹಂಗೇನೆ ಹೋಗ್ತಾ ಹೋಗ್ತಾ ಆಡ್ತಾ ರಾಗ ನರಳ್ತಾ ರೋಗ. ಹೆಂಗೋ ಪನಿಷ್ಮೆಂಟ್ ಅಂತ ಅಂದ್ರಲ್ಲ, ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಅಯ್ಯೋ ಏನ್ ಕೊಟ್ರು ಮಾಡೋದ ನಡಿ ಅಂತ. ನಂಗೇನ್ ಚೆನ್ನಾಗಿ ಕಾಣಿಸ್ತಾ ಇದ್ದಾಳಪ್ಪ ನನ್ನ ಮಗಳು. ನಿಮ್ಗೆ ಹೆಂಗ್ ಕಾಣಿಸ್ತಾ ಇದ್ದಾಳೆ ಅಂತ ದಯವಿಟ್ಟು ಅಜ್ಜಿ ತರ ಕಾಣಿಸ್ತಿದ್ದಾಳೆ. ನನ್ನ ಕಮೆಂಟ್ ಇದೆ. ಓಕೆ, ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್ ಬಿಕಾಸ್ ಯು ಆರ್ ಅಜ್ಜಿ ನೀನ್ ಅನ್ಕೋತೀಯ ನೋಡಿ. ಏನು ತಲೆ ಕೆಡಿಸ್ಕೊಳ್ಳಲ್ಲ. ಈಗ ಭಾರಿ ಸ್ಟ್ರಾಂಗ್ ಆಗ್ಬಿಟ್ಟಿದ್ದಾಳೆ. ಈಗ ಸ್ಟ್ರಾಂಗ್ ವುಮೆನ್. ಸ್ಟ್ರಾಂಗ್ ಗರ್ಲ್ ಇಲ್ಲ ಅನ್ನೋ ನಂಗೇನ್ ಬೇಜಾರಿಲ್ಲ. ಅಂತೀನಿ. ನೀನು ಅನ್ನೋದಷ್ಟೇ. ಈಗ ನಮ್ಗೆ ಬಿಸಿ ಬಿಸಿ ಕಾಫಿ ಇಟ್ಕೊಡ್ಬಾರ್ದು. ಅದೇ ತರ ಮೂಮೆಂಟ್ ಕ್ರಿಯೇಟ್ ಮಾಡ್ಬೇಕಾ ಈಗ ನಿಮ್ಗೆ? ಅದೇ ತರ ಮೂಮೆಂಟ್ ನ ನೀನು ಕ್ರಿಯೇಟ್ ಮಾಡು. ಅದು ಯಾವ ತರ ಮಾಡ್ತೇನೆ ನಂಗೆ ಗೊತ್ತಿಲ್ಲ. ಉಲ್ಟಾ ಇಡಿ ಲೆನ್ಸ್ ಅದು ನೋಡಿ ಹಿಂಗ್ ಮಾಡ್ತಾಳೆ. ಈ ಬಿಸ್ಲಲ್ಲಿ
ಕಾಫಿ ಕುಡಿತೀನಿ ಅಂತಿರಲ್ಲ. ನನ್ಗೆ ಇಷ್ಟ, ಅದ್ರಲ್ಲೂ ನೀನ್ ಈ ತರ ಡ್ರೆಸ್ ಅಲ್ಲಿ ಕಾಫಿ ಕೊಡ್ಬೇಕಂತ ನನ್ನ ಆಸೆ. ಈಗ ಹೋಗು ಮತ್ತೆ ರೀಲ್ಸ್ ಇನ್ನೇನೇ ಆಸೆ ಇದೆ ನಿಮಗೆ? ಹೋಗು. ಫೈನಲಿ ನಂಗೆ ಹೆಂಗೆಲ್ಲ ಇರಿಟೇಟ್ ಮಾಡಬೇಕು, ಹೆಂಗೆಲ್ಲ ಪನಿಷ್ಮೆಂಟ್ ಕೊಡಬೇಕು, ನನ್ನನ್ನು ಹೆಂಗೆಲ್ಲ ನೋಡ್ಬೇಕು ಅಂದ್ಕೊಂಡಿದ್ರು ಅದೆಲ್ಲಾನು ಒಂದೇ ವಿಡಿಯೋನಲ್ಲಿ ತೀರಿಸ್ಕೊಂಡಿದ್ದಾರೆ. ನನ್ನ ಮಗಳು ಹಿಂಗ್ ಕಾಣಿಸ್ಬೇಕಂತ ನನಗೆ ಆಸೆ ಇತ್ತು, ಅದಕ್ಕೋಸ್ಕರ ನಾನು ಆಸೆ ತೀರಿಸ್ಕೊಂಡೆ. ಅದಕ್ಕೆ ನಾನು ಒಂದಿನ ಓಲೆ ಆಗ್ತಿರ್ಲಿಲ್ಲ, 2 ವರ್ಷ ಆಗೈತೆ ಓಲೆ ಹಾಕಿ. ಒಂದು ಹಣೆಗಿಡಲ್ಲ, ಇದುವರೆಗೂ ಎಂತ ದೇವಸ್ಥಾನಕ್ಕೆ ಹೋದ್ರು ಒಂದು ಹೂ ಮುಡಿಯಲ್ಲ. ಬೇಜಾರಾಗಲ್ವ ನನಗೆ? ಕೈ ಬಳೆ ಹಾಕೊಳ್ಳಲ್ಲ, ಬೇಜಾರಾಗಲ್ವ ನನಗೆ? ಒಬ್ಳು ತಾಯಿಯಾಗಿ ಇವೆಲ್ಲ ನೋಡ್ಬೇಕಂತ ಆಸೆ ಇರಲ್ವ ನನಗೆ? ಅದಕ್ಕೋಸ್ಕರ ನಿಮ್ಗೆ ಈ ತರ ಮಾಡ. ಅದನ್ನೇ ಹೇಳ್ತಿರೋ ನಾನು. ನೀನ್ ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ, ನನ್ಗೆ ಇಷ್ಟ ಆಯ್ತು, ಖುಷಿ ಆಯ್ತು, ಅಷ್ಟೇ ನಂಗೆ ಬೇಕಾಗಿರೋದು. ಓಕೆ ಗಾಯ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ನಿಮಗೂ ಇದೇ ರೀತಿ ಹೆಚ್ಚಿನ ಯುನಿಕ್ ಆಗಿರೋಂಥ ಕಂಟೆಂಟ್ ಏನಾದರೂ ಗೊತ್ತಿದ್ರೆ ಅದನ್ನು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫೈನಲಿ ಇವತ್ತು ನಾನು ಕೊಟ್ಟಿರೋ ಟಾಸ್ಕ್ ಹೆಂಗಿತ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ.